ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಮಣ್ಣಿನ ಮುಚ್ಚಳ. ಎಸ್ ಗಂಗಾಧರಯ್ಯ ಲೇಖಕರು. ಪುಟ್ಟಾಲಯ್ಯ ಒತ್ತು ಹುಟ್ಟುವ ಮುಂಚೆಯೇ ವಾಕನ್ನು ಮುಗಿಸ್ತಾರೆ. ಪಾರ್ಕಿನಲ್ಲಿ ಇದ್ದಂತಹ ಕಲ್ಲಿನ ಬೆಂಚಿನ ಮೇಲೆ ಬಂದು ಕೂತ್ಕೊಳ್ತಾರೆ. ಅಲ್ಲಿ ವಾಕ್ ಮಾಡ್ತಿದ್ದಂಥ ಕೆಲವರು ಇವರನ್ನು ಬಂದು ಮಾತಾಡಿಸಿ ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ಸ್ಮೈಲ್ ಮಾಡಿ ವಿಶ್ ಮಾಡ್ತಾ ಇರ್ತಾರೆ. ಆದರೆ ಪುಟ್ಟಾಲಯ್ಯನ ಕಣ್ಣುಗಳು ಮಾತ್ರ ದಗ್ಗಿರಜ್ಜನಿಗಾಗಿ ಹುಡುಕ್ತಿತ್ತು. ಪಾರ್ಕಿನಲ್ಲಿ ಸುತ್ತಲೂ ಇದ್ದಂಥ ಗಿಡ ಮರಗಳಲ್ಲಿ ಪಕ್ಷಿಗಳ ಆ ಒಂದು ಕಲರವ, ಮರ ಗಿಡಗಳಲ್ಲಿದ್ದಂಥ ಹಣ್ಣು ಹೂವು ಕಾಯಿ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಅರಳಿ ಹಾಗೂ ಬೇವಿನ ಜೋಡಿ ಮರಗಳನ್ನು ಹೊಸ ಜೋಡಿಯೊಂದು ಮಡಿಯುಟ್ಟು ಅಲ್ಲಿದ್ದಂಥ ನಾಗರಕಲ್ಲಿಗೆ ನಮಸ್ಕಾರ ಮಾಡುವ ರೀತಿ ಇತ್ತು. ಇಲ್ಲಿ ಮಡಿಯುಟ್ಟು ಅಂದರೆ ನವ ಜೋಡಿಗಳು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರವನ್ನು ಮಾಡ್ತಾರಲ್ಲ, ಆ ರೀತಿಯಾಗಿ ಈ ಮರಗಳು ಸಹ ಅಲ್ಲಿದ್ದಂಥ ನಾಗರಕಲ್ಲಿಗೆ ನಮಸ್ಕಾರ ಮಾಡುವುದು ಆ ರೀತಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಅಲ್ಲೇ ಇದ್ದಂಥ ಗಿಡದ ತುಂಬ ಮಲ್ಲಿಗೆ ಹೂವು ಬಿಟ್ಟಿತ್ತು. ಆ ಮಲ್ಲಿಗೆ ಹೂವಿನ ಮೇಲೆ, ಅದರ ಎಲೆಯ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇರೋದನ್ನು ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ಈ ಒಂದು ದೃಶ್ಯವನ್ನು ನೋಡ್ತಾ ಪುಟ್ಟಾಲಯ್ಯ ಪಾರ್ಕಲ್ಲಿ ಕೂತ್ಕೊಂಡಿರ್ತಾರೆ. ಆದರೆ ಅವ್ರ ಮನಸ್ಸು ಮಾತ್ರ ಅಜ್ಜನಿಗಾಗಿ ಹುಡುಕ್ತಾ ಇರುತ್ತೆ. ಈ ಅಜ್ಜ ಕಾಣಿಸ್ಕೊಂಡು ಸುಮಾರು ಹತ್ರ 2 ವಾರ ಆಗಿತ್ತು. ಪುಟ್ಟಾಲಯ್ಯ ಎದ್ದವನೇ ಹಾಕಿದಂಥ ಟೋಪಿ ಸ್ವೆಟರ್ ಎಲ್ಲವನ್ನು ತೆಗೆದುಹಾಕ್ಬಿಟ್ಟು ಸೀದಾ ದಗ್ಗಿರಜ್ಜನ ಮನೆ ಕಡೆಗೆ ಹೊರಡ್ತಾರೆ. ಈ ಹೊಸ ಬಡಾವಣೆಯು ತೆಂಗಿನ ಮರ ಬಾಳೆಗೊನೆಗಳಿಂದ ಕೂಡಿತ್ತು. ಅಂತಹ ಗಿಡಗಳನ್ನು ಒಡೆದಾಕಿ ಈ ಒಂದು ಲೇಔಟನ್ನು ಮಾಡಿರ್ತಾರೆ. ಆದರೆ ಸರಿಯಾಗಿ ಮೈಂಟೆನೆನ್ಸ್ ಇಲ್ಲದೆ ಕಾರಣ ಅಲ್ಲಲ್ಲಿ ಸಣ್ಣ ಪುಟ್ಟ ಗಿಡಗಳೆಲ್ಲ ಬೆಳೆದಿರುತ್ತೆ. ಜೊತೆಗೆ ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿಯಲ್ಲಿ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ. ವಾಕ್ ಮಾಡೋರು ಯೋಚನೆ ಮಾಡ್ತಾ ಇರ್ತಾರೆ, ಇದೇ ರೀತಿ ಇನ್ನೊಂದು ಜಾಗವನ್ನು ನಾವು ಬೇಗ ಹುಡ್ಕೊಳ್ಬೇಕು, ಕಾರಣ ಇಲ್ಲಿ ಮನೆಗಳು ಜಾಸ್ತಿ ಕಟ್ಟೋದಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಅವರಿಗೆ ಯೋಚನೆ ಬರುತ್ತೆ. 2 ವರ್ಷಗಳ ಹಿಂದೆ ಅರಣ್ಯ ಇಲಾಖೆಯಲ್ಲಿ ಸಂರಕ್ಷಣಾಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದುತ್ತಾರೆ. ನಂತರ ತನ್ನ ಮನೆಯಿಂದ ಹೊರಟು ಈ ಒಂದು ಹೊಸ ಬಡಾವಣೆಗೆ ಬಂದು 2 ಬಾರಿ ಸುತ್ತಿ ವಾಕಿಂಗನ್ನು ಮುಗಿಸ್ತಾರೆ. ಸಾಮಾನ್ಯವಾಗಿ ಈ ಒಂದು ಲೇಔಟು ಸುಮಾರು 1.5 ಮೈಲಿಯಷ್ಟಿರುತ್ತೆ. 2 ಬಾರಿ ಸುತ್ತಿದ್ರೆ 3 ಮೈಲಿಯಷ್ಟು ವಾಕಿಂಗ್ ಆಗುತ್ತೆ. ಪ್ರತಿದಿನ ಇವರು ಈ ರೀತಿ ವಾಕ್ ಮಾಡ್ತಾ ಇರ್ತಾರೆ. ವಾಕಿಂಗ್ ಮುಗಿಸಿ ಅಲ್ಲೇ ಇರುವಂಥ ಒಂದು ಕಲ್ಲಿನ ಬೆಂಚ್ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನಂತರ ಮನೆಗೆ ಹೋಗುವಂಥ ಅಭ್ಯಾಸ. ಹೀಗೆ ಮಾಡಬೇಕಾದ್ರೆ ಪ್ರತಿದಿನ ಲೇಟ್ ಆಗ್ತಾ ಇರುತ್ತೆ. ದಗ್ಗಿರಜ್ಜನ ಪರಿಚಯವನ್ನು ಮಾಡಿಕೊಳ್ಳೋಣ. ಇವರು ಬೆಳಗ್ಗೆನೆ ಕೈಯಲ್ಲೊಂದು ಬಟ್ಟೆ ಬ್ಯಾಗನ್ನು ಹಿಡ್ಕೊಂಡು ವೈಟ್ ಪೈಜಾಮವನ್ನು ಹಾಕ್ಕೊಂಡು ಜೊತೆಗೆ ಒಂದು ಬನಿಯನ್ನು, ಅದ್ರ ಮೇಲೊಂದು ಕಪ್ಪು ಪಟ್ಟಿ ಸ್ವೆಟರನ್ನು ಹಾಕ್ಕೊಳ್ತಾಯಿದ್ರು. ಜೊತೆಗೆ ತಲೆ ಮೇಲೊಂದು ಗಿಣಿ ಬಣ್ಣದ ಅಂದರೆ ಪ್ಯಾರೆಟ್ ಕಲರ್ ಟೋಪಿಯನ್ನು ಹಾಕ್ಕೊಂಡು ಇವರು 6 ಅಡಿಗಿಂತ ಅಂದರೆ 6 ಫೀಟ್ಗಿಂತ ಸ್ವಲ್ಪ ಎತ್ತರವಾಗಿ ಇದ್ದರು ಈ ಅಜ್ಜ. ಇವರು ವಾಕಿಂಗ್ ಹೋಗ್ತಾ ಇದ್ದರೆ ದಾರಿಯಲ್ಲಿ ಎಲ್ಲರಿಗೂ ಪರಿಚಿತರು. ಸಿಕ್ಕಿದವರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಕಷ್ಟ ಸುಖನ ಕೇಳಿಸ್ಕೊಂಡು ಹೋಗ್ತಾಯಿದ್ರು. ತುಂಬ ಜನಕ್ಕೆ ಇವರು ಪರಿಚಯ ಇತ್ತು. ಅದರಲ್ಲೂ ಕೆಲವ್ರಿಗೆ ಮಾತ್ರ ಈ ಅಜ್ಜ ಬೆಳಗ್ಗೆನೆ ತಲೆ ತಿಂತಾನೆ ಅಂತ ಅವ್ರು ಬರ್ತಿರುವಂಥ ದಾರಿಯನ್ನು ತಪ್ಪಿಸ್ಕೊಂಡು ಓಡ್ತಾಯಿದ್ರು. ಆದರೆ ಅಜ್ಜನಿಗಿದನ್ನೇನಾದರೂ ಕಾಣಿಸಿದ್ರೆ ಮತ್ತೆ ಹೋಗಿ ಅವರನ್ನು ಮಾತಾಡಿಸ್ಕೊಂಡೇ ಹೋಗ್ತಾಯಿದ್ರು. ಆ ರೀತಿ ಸ್ನೇಹಜೀವಿ ಈ ಅಜ್ಜ ಆಗಿದ್ದರು. ಇವರು ಇಡೀ ಬಡಾವಣೆಯನ್ನು ಸುತ್ತು ಹಾಕಿ ತನ್ನ ಕೈಯಲ್ಲಿರುವಂಥ ಈ ಒಂದು ಬಟ್ಟೆ ಬ್ಯಾಗನ್ನು ತುಂಬಿಸ್ಕೊಳ್ತಿದ್ರು. ಅದರಲ್ಲಿ ಏನೇನು ಇರ್ತಿತ್ತು ಅಂದರೆ ಹೊಂಗೆ ಮರ, ಬೇವಿನ ಮರ ಆಗ್ತಾನೆ ಚಿಗುರ್ತಾ ಇರುತ್ತಲ್ಲ ಎಲೆಗಳು, ಅದನ್ನು ಸಹ ಕಿತ್ಕೊಂಡು ಇಟ್ಕೊಳ್ತಾಯಿದ್ರು. ಆಮೇಲೆ ತುಂಬೆ ಹೂವಿನ ಗಿಡದ ಒಂದು ಎಲೆಗಳನ್ನು ಕಿತ್ಕೊಳ್ತಾ ಇದ್ರು. ಇವರಿಗೆ ಇಂಥದ್ದೇ ಪತ್ರೆ ಇಂಥದ್ದೇ ಹೂವು ಬೇಕು ಅಂತ ಇರಲಿಲ್ಲ. ಯಾವ ಸಿಕ್ಕಿದ್ರೂ ಕಿತ್ಕೊಂಡು ಎಲ್ಲವನ್ನು ಬ್ಯಾಗ್ ಒಳಗೆ ತುಂಬಿಕೊಳ್ತಾ ಇದ್ರು. ಇದೇನಜ್ಜ ಇದು, ಈ ಕಡೆ ಪತ್ರೆನೂ ಅಲ್ಲ ಆ ಕಡೆ ಹೂವೂ ಅಲ್ಲ, ಎಲ್ಲವನ್ನು ಕಿತ್ಕೊಂಡು ಈ ಒಂದೇ ಬ್ಯಾಗಲ್ಲಿ ಯಾಕೆ ಹಿಂಗೆ ತುಂಬಿಕೊಳ್ತೀಯ ಅಂತ ಪುಟ್ಟಾಲಯ್ಯ ಕೇಳಿದ್ದು ಉಂಟು. ಅದಕ್ಕೆ ಈ ಅಜ್ಜ, ಯಾರಯ್ಯ ಹೇಳಿದ್ದು ನಾನು ಹೂವು ಪತ್ರೆ ಕಿತ್ಕೊಳ್ತಾ ಇದ್ದೀನಿ ಅಂತ? ಹಾಗಾದರೆ ಏನಿದು, ಯಾಕೆ ಇದನ್ನೆಲ್ಲ ಕಿತ್ಕೊಳ್ತಾ ಇದ್ದೀಯಾ ಅಂತ ಪುಟ್ಟಾಲಯ್ಯ ಕೇಳಿದಾಗ, ಎಲ್ಲ ಎತ್ಕೊಂಡು ಹೋಗೋದು ಪೂಜೆಗೇನಲ್ಲ ಅಂತ ಅಜ್ಜ ಹೇಳ್ತಾರೆ. ಒಂದು ದಿವಸ
ದಗೀರಜ್ಜನ ಮನೆಗೆ ಪುಟ್ಟಾಲಯ್ಯ ಹೋದಾಗ ಗೊತ್ತಾಗುತ್ತೆ ದನ ಕರುಗಳಿಗೆ ಈ ಒಂದು ಎಲೆ ಹೂವು ಎಲ್ಲವನ್ನು ತೊಗೊಂಡು ಹಾಕ್ತಾಯಿದ್ರು ಅನ್ನೋದು ಗೊತ್ತಾಗುತ್ತೆ. ಈ ಬಡಾವಣೆಯಿಂದ ಸುಮಾರು ಒಂದು 10 ನಿಮಿಷ ಪೂರ್ವಾಭಿಮುಖವಾಗಿ ನಡೆದುಕೊಂಡು ಹೋದರೆ ಇವ್ರ ಮನೆ ಸಿಗ್ತಾ ಇತ್ತು. ಹೋಗುವ ದಾರಿ ಯಾವ ರೀತಿ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಾವಿನ ಮರ, ಬೇವಿನ ಮರಗಳ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದರೆ ಆ ಕಡೆ ಈ ಕಡೆ ಈ ಒಂದು ಕಳ್ಳಿ ಕತ್ತಾಳೆ ಗಿಡಗಳ ನಡುವೆ ಒಂದು ಸಣ್ಣದಾದ ದಾರಿಯಲ್ಲಿ ನಡ್ಕೊಂಡು ಹೋದರೆ ಅಲ್ಲಿ ಕಾಣಿಸೋದೇ ಕಪ್ಪು ಅಂಚಿನ ಮನೆ. ಆ ಮನೆಯ ಹಿಂಭಾಗಕ್ಕೆ ಕಲ್ಲಿ ಬೇಲಿಯಿಂದ ಜನಾತನ ಮಾಡಲ್ಪಟ್ಟ ಕೈತೋಟ. ಈ ಕಳ್ಳಿ ಅಂದರೆ ಒಂದು ಗಿಡ, ಅದೊಂಥರ ಮುಳ್ಳಿನ ಗಿಡ ಇರುತ್ತೆ, ಅದರಲ್ಲೇ ಫೆನ್ಸ್ ಥರ ಮಾಡ್ಕೊಂಡಿರ್ತಾರೆ. ಅಲ್ಲೇ ಮಾವಿನ ಮರ, ಹಲಸಿನ ಮರ ಎಲ್ಲ ಇರುತ್ತೆ. ಅಲ್ಲಿಂದ ಸುಮಾರು ಒಂದು ಅರ್ಧ ಎಕರೆಯಷ್ಟು ಹೊಲದಲ್ಲಿ ನಡ್ಕೊಂಡು ಹೋದರೆ ಅಲ್ಲೊಂದು ಎತ್ತಿನ ಗಾಡಿ ಸಹ ಕಾಣಿಸುತ್ತೆ. ಕೊನೆಗೆ ದಗ್ಗಿರಜ್ಜನ ಮನೆ ಹತ್ರ ಹೋದಾಗ ಮನೆ ಬಾಗಿಲು ಬೀಗ ಹಾಕಿರುತ್ತೆ. ಮನೆ ಮುಂದೆ ಕಸ ಇರೋದನ್ನು ನೋಡಿ ದಗ್ಗಿರಜ್ಜ ಮನೆ ಬಿಟ್ಟು ಹಲವು ದಿನಗಳಾಗಿದೆ ಅಂತ ಗೊತ್ತಾಗುತ್ತೆ. ಪಟ್ಟಾಲಯ್ಯ ಕಿಟಕಿಯಿಂದ ನೋಡಿದಾಗ ಪಕ್ಷಿಗಳಿಗೆ ಹಾಕಿದಂಥ ಸೊಪ್ಪು ಒಣಗಿತ್ತು, ಮತ್ತು ಮಡಿಕೆಯ ಮುಚ್ಚಳ ಅಂದರೆ ಮಡ್ ಪ್ಲೇಟಲ್ಲಿ ಇಟ್ಟಿದ್ದಂಥ ನೀರು ಸಹ ತುಂಬ ಕೆಳಗೋಗಿತ್ತು. ಬೇಳೆ ಕಾಳುಗಳು ಅಲ್ಲಿ ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ದಗ್ಗಿರಜ್ಜನ ಪೈಜಾಮು ನೇತಾಕಿರೋದು ಕಾಣಿಸುತ್ತೆ, ಇಲಿಗಳು ಒಳಗಡೆ ಓಡಾಡ್ತಾ ಇರುತ್ತೆ. ಇದನ್ನೆಲ್ಲ ಗಮನಿಸಿದಂತಹ ಪುಟ್ಟಾಲಯ್ಯನಿಗೆ ಅನುಮಾನ ಶುರುವಾಗುತ್ತೆ. ತನಗೆ ಪರಿಚಯವಾದ ದಿನದಿಂದ ಇಷ್ಟೊಂದು ದಿವಸ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಅದರಲ್ಲೂ ಪಕ್ಷಿಗಳನ್ನು ಬಿಟ್ಟು ಹೋದ ವ್ಯಕ್ತಿನೇ ಅಲ್ಲ. ಎಲ್ಲಿಗೆ ಹೋಗಿರ್ಬೋದು? ಯಾರಾದರೂ ನೆಂಟರ ಮನೆಗೆ ಹೋಗಿರ್ಬೋದಾ? ಇವರು ಯಾವ ನೆಂಟರನ್ನ ಅಷ್ಟೊಂದು ಹಚ್ಕೊಂಡಿರಲಿಲ್ಲ. ಅಷ್ಟೇ ಅಲ್ಲದೆ ಇವ್ರಿಗೊಂದು ಸ್ವಲ್ಪ ಜನನೇ ಫ್ರೆಂಡ್ಸ್ ಮಾತ್ರ ಇದ್ದಿತ್ತು, ಅದರಲ್ಲೂ ಯಾರ ಮನೆಗೂ ಹೋಗ್ತಾ ಇರಲಿಲ್ಲ. ಪುಟ್ಟಾಲಯ್ಯ ಸಹ ಎಷ್ಟೋ ಸಲ ಕೂಗಿ ಸುಮ್ಮನಾಗ್ಬಿಡ್ತಿದ್ರು. ಅಲ್ಲೇ ಮನೆ ಮುಂದೆ ಇದ್ದಂಥ ಜಗಲಿ ಮೇಲೆ ಕೂತ್ಕೊಳ್ತಾರೆ. ಅಂದರೆ ಮನೆ ಮುಂದೆ ಕಲ್ಲು ಬೆಂಚ್ ಇರುತ್ತಲ್ಲ, ಅದ್ರ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ತಾರೆ. ನಂತರ ಪುಟ್ಟಾಲಯ್ಯ ತನ್ನ ಮನೆಗೆ ಹೋಗ್ತಾನೆ. ಆದರೆ ಹೆಂಡತಿ ಹುಚ್ಚಿರಮ್ಮ ತಡವಾಗಿ ಬಂದಂಥ ಗಂಡನಿಗೆ ತುಂಬ ರೇಗ್ತಾಳೆ. ಯಾಕೆ ಅಂದರೆ ಬೆಳಗ್ಗೆ ಆಲ್ರೆಡಿ 8 ಗಂಟೆ ಆಗಿರುತ್ತೆ, ಬೆಳಗಿನ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ. ಇಷ್ಟೊತ್ತು ಎಲ್ಲಿ ಹೋಗ್ತೀರಾ? ಬರೋದಕ್ಕಾಗಲ್ವಾ? ಯಾಕೆ ಅಜ್ಜನ ಹುಡ್ಕೊಂಡು ಓಡಾಡ್ತೀರಾ? ಹೀಗೆ ಹೆಂಡತಿ ಬೈದಾಗ ಅವ್ನು ಬೇಜಾರು ಮಾಡಿಕೊಂಡು ಬೇಗ ಬಂದು ಮನೇಲಿ ಏನು ಮಾಡೋದಿದೆ ಹೇಳು ಅಂತ ಹೇಳಿ ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಬಂದು ದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಪುಟ್ಟಾಲಯ್ಯ ಹಾಗೂ ಹುಚ್ಚಿರಮ್ಮನಿಗೆ ಇರೋದು ಒಬ್ಬನೇ ಮಗ. ಅವನ ಹೆಸರು ರೂಪೇಶ್. ಇಂಜಿನಿಯರಿಂಗ್ ಮುಗಿಸಿರ್ತಾನೆ, ಅಮೇರಿಕಕ್ಕೆ ಅಂತ ಕೆಲಸಕ್ಕೆ ಸೇರಿರ್ತಾನೆ. ಇದೆಲ್ಲ ನಡೆದಿರೋದು ಸುಮಾರು 15 ವರ್ಷಗಳ ಹಿಂದೆ. ಮೊದಲು ಏನಿಲ್ಲ ಅಂದರೂ ವರ್ಷಕ್ಕೆ ಒಮ್ಮೆ ಆದರೂ ಬಂದು ತಂದೆ ತಾಯಿನ ಮಾತಾಡಿಸಿ ಸ್ವಲ್ಪ ದಿನ ಇದ್ದು ಹೋಗ್ತಾ ಇದ್ದ. ಆಮೇಲೆ ಬರೋದೇ ಕಮ್ಮಿ ಆಗಿರುತ್ತೆ. ಹುಚ್ಚಿರಮ್ಮನಿಗೆ ತುಂಬ ನೋವಾಗ್ತಾ ಇರುತ್ತೆ. ಹುಚ್ಚಿರಮ್ಮ ಆಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಮಗ ಸೊಸೆ ಜೊತೆಗೆ ವಿಡಿಯೋ ಕಾಲ್ನಲ್ಲೇ ಮಾತಾಡಿಸ್ಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಳುವಂಥ ಪ್ರಯತ್ನವನ್ನು ಆಕೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಪುಟ್ಟಾಲಯ್ಯ ನಿವೃತ್ತಿಯಾದ ಮೇಲೆ ಅಂದರೆ ರಿಟೈರ್ಡ್ ಆದಮೇಲೆ ಬಂದಂಥ ಒಂದು ಹಣದಿಂದ ಮನೆಯನ್ನು ಕಟ್ಕೊಂಡು ದಗ್ಗಿರಜ್ಜನ ಸ್ನೇಹದ ಜೊತೆಗೆ ರಿಟೈರ್ಡ್ ಲೈಫನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಪುಟ್ಟಾಲಯ್ಯನ ಮಗ ಚೆನ್ನಾಗಿ ಓದಿ ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಸಿಗುತ್ತೆ, ಕೈ ತುಂಬ ಸಂಬಳ ಬರ್ತಾ ಇರುತ್ತೆ. ಅದೇ ಖುಷಿಯಲ್ಲಿ ಮಗ ಇಷ್ಟಪಟ್ಟಂಥ ಹುಡುಗಿ ಜೊತೆ ಮದುವೆ ಮಾಡಿ ಇಬ್ಬರು ಮೊಮ್ಮಕ್ಕಳು ಹುಟ್ಟಿದ ಮೇಲೆ ನಾವು ಯಾಕೆ ಇಬ್ಬರೇ ಇರಬೇಕು, ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಆರಾಮಾಗಿ ಉಳಿದಿದ್ದ ಜೀವನವನ್ನು ನಡೆಸ್ಬೋದು ಅಂತ ತುಂಬ ಖುಷಿಯಲ್ಲಿರ್ತಾರೆ. ಅಷ್ಟರಲ್ಲಿ ರೂಪೇಶನಿಗೆ ಕಂಪನಿ ಕಡೆಯಿಂದ ಅಮೇರಿಕಾಗೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ. ಹೆಂಡತಿ ಮಕ್ಕಳನ್ನು ತಂದೆ ತಾಯಿ ಹತ್ರನೇ ಬಿಟ್ಟು ಅವನು ಅಮೇರಿಕಕ್ಕೆ ಕೆಲಸಕ್ಕಂತ ಹೋಗ್ತಾನೆ. ಜೊತೆಗೆ MS ಮಾಡಿಕೊಂಡು ಇನ್ನೂ ಹೆಚ್ಚು ಸಂಬಳ ಸಿಗುತ್ತೆ ಅವನಿಗೆ. ಸ್ವಲ್ಪ ದಿನಗಳ ನಂತರ ಹೆಂಡತಿ ಮಕ್ಕಳನ್ನು ಅಲ್ಲಿ ಕರೆಸ್ಕೊಳ್ತಾನೆ. ಸ್ವಲ್ಪ ದಿನಗಳ ನಂತರ ಹೆಂಡತಿಗೂ ಸಹ ಅಲ್ಲೊಂದು ಕೆಲಸ ಸಿಕ್ಕಿ ಅವ್ರಿಗೆ ಗ್ರೀನ್ ಕಾರ್ಡು ಸಹ ಸಿಕ್ಕುತ್ತೆ. ಮಗ ಯಾವಾಗ ತಿರುಗಿ ಬರೋದಿಲ್ಲ, ಅವನು ಅಲ್ಲೇ ಸೆಟ್ಲ್ ಆಗ್ತಾನೆ ಅಂತ ತಾಯಿಗೆ ಗೊತ್ತಾಗುತ್ತೋ ಅದೇ ನೋವಿನಲ್ಲಿ ಸ್ವಲ್ಪ ದಿನ ಹಾಸಿಗೆಯನ್ನು ಹಿಡಿತಾಳೆ. ತಾನು ಎಷ್ಟೇ ಬೇಡ್ಕೊಂಡ್ರೂ ಮಗನ ಮನಸ್ಸು ಕರಗೋದೇ ಇಲ್ಲ. ಆವತ್ತಿನಿಂದ ಯಾರಾದರೂ ತಂದೆ ತಾಯಿಗೆ ಒಬ್ಬನೇ ಮಗ ಇರೋದು ಕೇಳಿಸ್ಕೊಂಡ್ರೆ ನೋಡಿದ್ರೆ ಆಕೆ ಹೇಳ್ತಾ ಇರ್ತಾಳೆ, ಒಂದು ಕುಡಿಯಲ್ಲ, ಒಂದು ಕಣ್ಣಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾಳೆ. ಪುಟ್ಟಾಲಯ್ಯ ತನ್ನ ಹೆಂಡತಿಗೆ ಸಮಾಧಾನವನ್ನು ಮಾಡ್ತಾ ಅವರಿಬ್ಬರು ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ.
ಪುಟ್ಟಾಲಯ್ಯನಿಗೆ ದಗ್ಗಿರಜ್ಜನ ಬಗ್ಗೆ ತುಂಬ ಪ್ರೀತಿ, ವಿಶ್ವಾಸ, ಗೌರವ. ಒಮ್ಮೆ ಆದರೂ ಅವ್ರ ಜೊತೆ ಮಾತಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ಅಜ್ಜನಿಗೆ 85ರ ಆಸುಪಾಸು ವಯಸ್ಸು. ಕಂದಾಯ ಇಲಾಖೆಯಲ್ಲಿ ನೌಕರನಾಗಿದ್ದರು. ಇನ್ನೇನು ರಿಟೈರ್ಡ್ ಆಗುವಂತಹ 2 ತಿಂಗಳ ಮೊದಲೇ ಹೆಂಡತಿ ಭೋಜಮ್ಮ ತೀರ್ಕೊಳ್ತಾರೆ. ಈ ದಂಪತಿಗಳಿಗೆ ಒಂದರ ಹಿಂದೆ ಒಂದರಂತೆ 3 ಜನ ಮಕ್ಕಳಿರ್ತಾರೆ. ಎಲ್ಲರೂ ಚೆನ್ನಾಗೇ ಇರ್ತಾರೆ. ಆದರೆ ಸ್ವಲ್ಪ ದಿನಗಳ ನಂತರ 3 ಜನ ಮಕ್ಕಳು ತೀರಿ ಹೋಗ್ತಾರೆ. ಮತ್ತೆ ಮಕ್ಕಳಾಗುವಂಥ ಭಾಗ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಜೀವನನೇ ಮುಗಿದೋಯ್ತು ಅಂತ ಭೋಜಮ್ಮನಿಗೆ ಅನಿಸ್ತಾ ಇರತ್ತೆ. ಅಂಥ ಸಮಯದಲ್ಲಿ ಅಜ್ಜ ಸಾಕ್ತಿದ್ದಂಥ ಪಕ್ಷಿಗಳ ಜೊತೆ ಈಕೆನೂ ಸಹ ಜೀವನವನ್ನು ಹೊಂದಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಮೊದಲು ಅಜ್ಜ 2 ಗುಬ್ಬಚ್ಚಿ ಮರಿಯನ್ನು ತರ್ತಾರೆ. ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವರಿಬ್ಬರನ್ನು. ಅದರ ಜೊತೆಗೆ ಇನ್ನಷ್ಟು ಅಂತ ಒಟ್ಟು 20 ಮರಿಗಳನ್ನು ತಂದು ಇಟ್ಕೊಳ್ತಾರೆ ಇವರು. ಅಂಥ ಪಕ್ಷಿಗಳ ಒಡನಾಟದಲ್ಲಿ ಭೋಜಮ್ಮ ತುಂಬ ಖುಷಿಯಾಗಿರೋದನ್ನು ನೋಡಿ ಗಂಡನಿಗೆ ಖುಷಿಯಾಗಿ ಮತ್ತಷ್ಟು ಪಾರಿವಾಳಗಳನ್ನು, ಗಿಳಿಗಳನ್ನು, ಹೀಗೆ ಅನೇಕ ಪಕ್ಷಿಗಳನ್ನು ತಂದು ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ. ಮನೆ ತುಂಬ ಆ ಚಿಲಿಪಿಲಿ ಧ್ವನಿಯೇ ತುಂಬಿರುತ್ತೆ. ಈ ದಂಪತಿಗಳಿಗೆ ನೆಂಟರಾಗಲಿ, ಫ್ರೆಂಡ್ಸ್ ಆಗಲಿ ಯಾರೂ ಬೇಡ, ಈ ಪಕ್ಷಿಗಳೇ ಸಾಕು ಅನ್ನುವ ರೀತಿ ಜೀವನ ಅವರದಾಗಿರುತ್ತೆ. ಆ ಊರಿನವರು, ಸುತ್ತಮುತ್ತಲಿನವರೆಲ್ಲ ಸಹ ಈ ದಗ್ಗಿರಜ್ಜನನ್ನು ಅಕ್ಕಿಯ ಅಜ್ಜ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆಗಾಗ ಮಕ್ಕಳು ಗುಂಪೆ ಇವ್ರ ಮನೆಗೆ ಪಕ್ಷಿಗಳನ್ನು ನೋಡೋದಕ್ಕೆ ಬರ್ತಾ ಇರ್ತಾರೆ. ಈ ದಂಪತಿಗಳಿಗೆ ಪಕ್ಷಿ ಮೇಲಿರುವಂಥ ಪ್ರೀತಿಯನ್ನು ನೋಡಿ ಕೆಲವರು ಅವರ ಮನಸ್ಸಿಗೆ ಬೇಜಾರಾಗುವ ರೀತಿ ಮಾತಾಡ್ತಾನೂ ಇದ್ದರು. ಮಕ್ಕಳಿಲ್ಲ, ಮರಿಯಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ ಅಂತ ಕೆಲವರು ಡೈರೆಕ್ಟಾಗೆ ಹೇಳ್ತಾಯಿದ್ರು. ಇನ್ನು ಕೆಲವರು ಈ ರೀತಿ ಪಕ್ಷಿಗಳನ್ನು ತಂದು ಸಾಕೋ ಬದಲು ಯಾವುದಾದ್ರೂ ಒಂದು ಮಗುವನ್ನು ತಂದು ಸಾಕ್ಬೋದಾಗಿತ್ತಲ್ಲ ಅಂತಲೂ ಕೇಳಿದ್ದು ಉಂಟು. ಈ ಎಲ್ಲ ಪ್ರಶ್ನೆಗಳಿಗೆ ಗಂಡ ಹೆಂಡತಿ ಇಬ್ಬರು ಮೌನವಾಗಿದ್ದು ಒಂದು ಸ್ಮೈಲನ್ನು ಕೊಡ್ತಾಯಿದ್ರು ಅಷ್ಟೆ. ಊರಿನ ಜನ ಈ ರೀತಿ ಮಾತಾಡೋದಕ್ಕೆ ಕಾರಣ ಇತ್ತು. ಪಕ್ಷಿಯು ಮನೆಯಲ್ಲಿದ್ದಂಥ ದವಸ ಧಾನ್ಯಗಳ ಮೇಲೆ ಪಿಕ್ಕೆಗಳನ್ನು ಹಾಕ್ತಾ ಇತ್ತು. ಕುಡಿಯೋದಕ್ಕೆ ನೀರಿಟ್ಟಿರ್ತಾರಲ್ಲ, ಆ ಮುಚ್ಚಳದ ಮೇಲೆ ಎಲ್ಲ ಅದರ ರೆಕ್ಕೆ ಬಿದ್ದಿರ್ತಿತ್ತು. ಮಾಡಿಟ್ಟಂಥ ಅಡುಗೆಗೂ ಸಹ ಬಂದು ಬಾಯಿ ಹಾಕ್ತಿತ್ತು. ಕೆಲವೊಮ್ಮೆ ಹಾಸಿಗೆ ಮೇಲೆ ಮಲ್ಕೊಂಡು ಬಿಡ್ತಿತ್ತು, ಅಲ್ಲಿ ಸಹ ಗಲೀಜೆಲ್ಲ ಮಾಡ್ತಿತ್ತು. ಇದನ್ನೆಲ್ಲ ನೋಡಿದಾಗ ಇವರಿಬ್ಬರಿಗೂ ಇರುವಂಥ ಸಹನೆಯನ್ನು ನೋಡಿ ಊರಿನ ಜನ ಈ ರೀತಿ ಮಾತಾಡ್ಕೊಳ್ತಾ ಇದ್ರು ಅಷ್ಟೆ. ಈ ಪಕ್ಷಿಗಳು ಅಜ್ಜನನ್ನು ಎಷ್ಟು ಹಚ್ಕೊಂಡಿತ್ತು ಅಂದರೆ ಅಜ್ಜ ವಾಕಿಂಗ್ ಹೋದರೆ ಅವ್ರ ಜೊತೆಯಲ್ಲಿ ಕೆಲವು ಪಕ್ಷಿಗಳು ಹೋಗ್ತಾ ಇತ್ತು. ಈ ಪಕ್ಷಿಗಳು ಜೋರಾಗಿ ಹಾರಿಕೊಂಡು ಬಂದು ಅಲ್ಲಿರುವಂಥ ಮರ ಗಿಡಗಳ ಮೇಲೆ ಕೂತ್ಕೊಳ್ತಾ ಇತ್ತು. ಅದಕ್ಕೆ ಅಜ್ಜ, ಅಯ್ಯೋ ನಿಮಗೇನು ಕರ್ಮ ಅಂತೀನಿ, ನನ್ನ ಹಿಂದೆ ಯಾಕೆ ಸುಮ್ಮನೆ ಹಿಂಗೆ ಓಡಿ ಓಡಿ ಬರ್ತೀರಾ ಅಂತ ಜೋರಾಗಿ ಪಕ್ಷಿಗಳನ್ನು ಗದರಿಸ್ತಾ ಇದ್ದ. ಭೋಜಮ್ಮನಿಗೆ ಈ ಒಂದು ಪಕ್ಷಿಗಳೇ ಮಕ್ಕಳಾದ ಮೇಲೆ ಅದಕ್ಕೋಸ್ಕರ ಅಂತ ಒಂದು ಕೈತೋಟವನ್ನು ಇಬ್ಬರು ಸೇರಿ ಮಾಡ್ತಾರೆ. ಇಲ್ಲಿ ಸೀಬೆ, ಸಪೋಟ, ಸೀತಾಫಲ, ಅನೇಕ ಹಣ್ಣಿನ ಗಿಡಗಳನ್ನು ಬೆಳೆಸ್ತಾರೆ. ಪಕ್ಷಿಗಳಿಗೆ ಧಾನ್ಯನೂ ಸಿಗಬೇಕು ಅನ್ನೋ ಕಾರಣಕ್ಕೆ ತೊಗರಿ, ಹಳಸಂದ್ರೆ ಹೀಗೆ ಅನೇಕ ಪುಟ್ಟ ಗಿಡಗಳನ್ನು ಸಹ ಇವರು ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ರೀತಿಯಾದ ಸುಖವಾದ ಸಂಸಾರ ಇವ್ರದ್ದಾಗಿರುತ್ತೆ. ಇವರ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆಯುತ್ತೆ. ಒಂದಿನ ಸಂಜೆ ಪಕ್ಷಿಗಳಿಗೆ ನೀರನ್ನು ಹಾಕಿ ಅಲ್ಲಿರುವಂಥ ಪಿಕ್ಕೆಗಳನ್ನು ಗುಡಿಸಿ ಸುಸ್ತಾಗಿ ಆಕೆ ಬಂದು ಕೂತ್ಕೊಳ್ತಾಳೆ ಭೋಜಮ್ಮ. ಇದ್ದಕ್ಕಿದ್ದಂಗೆ ಎದೆ ಹಿಡ್ಕೊಂಡು ಹಾಗೆ ಕೆಳಗೆ ಬಿದ್ದೋಗ್ತಾಳೆ. ಅಲ್ಲೇ ಇದ್ದಂಥ ಅಜ್ಜ ಓಡಿ ಬಂದು ಏನಾಯಿತು ಅಂತ ಕೇಳೋ ಅಷ್ಟೊತ್ತಿಗೆ ಆಕೆಯ ಪ್ರಾಣ ಹಾರಿ ಹೋಗಿರುತ್ತೆ. ಒಂದು ಘಟನೆ ನಡೆದು ಸುಮಾರು 25 ವರ್ಷ ಆಗಿರುತ್ತೆ. ಆವತ್ತಿನಿಂದ ಇವತ್ತಿನವರೆಗೂ ಅಜ್ಜ ಒಬ್ಬರೇ ಒಂಟಿಯಾಗಿ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ದಗ್ಗಿರಜ್ಜ ಕಾಣೆಯಾಗಿ 1 ತಿಂಗಳು ಆಗಿರುತ್ತೆ. ಪುಟ್ಟಾಲಯ್ಯನಿಗೆ ಭಯ ಹೆಚ್ಚಾಗುತ್ತೆ. ಪುಟ್ಟಾಲಯ್ಯ ಪ್ರತಿದಿನದಂತೆ ವಾಕಿಂಗನ್ನು ಮುಗಿಸಿ ಪಾರ್ಕಲ್ಲಿ ಕೂತ್ಕೊಂಡಿರ್ತಾರೆ. ಅಜ್ಜನ ಮನೆ ಕಡೆ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ. ಆದರೂ ಹೋಗೋದಕ್ಕಾಗದೆ ಬೇಸರದಿಂದ ಅಲ್ಲೇ ಕೂತ್ಕೊಂಡು ಅಲ್ಲಿರುವಂಥ ಗಿಡ, ಮರ, ಸೂರ್ಯನ ಕಿರಣಗಳು, ಹೀಗೆ ತಂದೆ ತಾಯಿಗಳ ಜೊತೆ ಪುಟ್ಟ ಮಕ್ಕಳು ವಾಕಿಂಗ್ ಮಾಡ್ತಾ ಇರೋದನ್ನು ನೋಡಿದಾಗ ತನ್ನ ಮಗನ ನೆನಪಾಗುತ್ತೆ. ತುಂಬ ನೋವನ್ನು ಪಡ್ತಾರೆ ಪುಟ್ಟಾಲಯ್ಯ. ಇವರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ. ಹಾಗಾಗಿ ಚಾಕ್ಲೇಟನ್ನು ಇಟ್ಕೊಂಡಿರ್ತಾರೆ, ಯೂಸ್ ಆಗುತ್ತೆ ಅಂತ. ಅಲ್ಲಿದ್ದಂಥ ಮಕ್ಕಳನ್ನು ನೋಡಿ ಆ ಒಂದು ಚಾಕ್ಲೇಟನ್ನು ಕೊಟ್ಟು ಖುಷಿ ಪಡ್ತಾ ಇರ್ತಾರೆ. ಅಜ್ಜ ಜೋರಾಗಿ ಪುಟ್ಟಾಲಯ್ಯನನ್ನು ಕೂಗಿದಂತೆ ಕೇಳಿಸುತ್ತೆ. ಎಲ್ಲಿ ಅಂತ ಹುಡುಕಿದ್ರೆ ಎದುರಿಗೆ ಅಜ್ಜ ನಿಂತಿರ್ತಾರೆ. ಇದನ್ನು ನೋಡಿದಂಥ ಪುಟ್ಟಾಲಯ್ಯನಿಗೆ ಗಾಬರಿನೂ ಆಗುತ್ತೆ, ಖುಷಿನೂ ಆಗುತ್ತೆ.
ಎಲ್ಲಿಗೋಗಿದ್ದೆ ನೀನು ಇಷ್ಟು ದಿವಸ ಅಂತ ಕೇಳಿದಾಗ ಅದಕ್ಕೆ ಅಜ್ಜ ಈ ರೀತಿ ಉತ್ತರ ಕೊಡ್ತಾರೆ. ತನ್ನ ಪಕ್ಷಿಗಳು ಹಾರು ಹೋಗ್ತಾ ಇದ್ವು, ಅದನ್ನು ಹಿಡಿದುಕೊಂಡು ಬರೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾರೆ. ಹೀಗೆ 4-5 ತಿಂಗಳು ಇಬ್ಬರೂ ಖುಷಿ ಖುಷಿಯಾಗಿ ವಾಕಿಂಗ್ ಮಾಡ್ತಾ ಮಾತಾಡ್ತಾ ಜೀವನವನ್ನು ನಡೆಸ್ತಾ ಇದ್ದರು. ಒಂದು ದಿವಸ ಇದ್ದಕ್ಕಿದ್ದಾಗೆ ಮತ್ತೆ ಅಜ್ಜ ಕಾಣಿಸ್ಕೊಳ್ಳೋದಿಲ್ಲ. ಪುಟ್ಟಾಲಯ್ಯ ಗಾಬರಿಯಿಂದ ಅವ್ರ ಮನೆ ಹತ್ರ ಹೋಗ್ತಾರೆ. ಅಜ್ಜ ಮನೆಯಲ್ಲಿ ಮಂಚದ ಮೇಲೆ ರಗ್ಗನ್ನು ಮೈ ತುಂಬ ಹೊಚ್ಕೊಂಡು ಮಲ್ಕೊಂಡಿರ್ತಾರೆ. ಯಾಕೋ ಮೈ ಒಂಥರ ಇದೆ, ಕುಂತರು ನಿಂತರು ಏನೋ ಒಂದು ರೀತಿ ಸಂಕಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಪುಟ್ಟಾಲಯ್ಯ ಅಜ್ಜನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನೋಡಿಸಿ ಮೆಡಿಸನನ್ನು ಕೊಡಿಸಿ ಕರ್ಕೊಂಡು ಬರ್ತಾರೆ. ಇದರಿಂದ ಚೇತರಿಸ್ಕೊಳ್ಳೋದಕ್ಕೆ ಅಜ್ಜನಿಗೆ ಸುಮಾರು 2 ತಿಂಗಳೇ ಆಗುತ್ತೆ. ಅಜ್ಜ ಮೊದಲಿನ ಥರ ಇರಲಿಲ್ಲ, ಕೈಗೊಂದು ಊರ್ಗೋಲು ಸಹ ಬಂದಿರುತ್ತೆ. ಪುಟ್ಟಾಲಯ್ಯ ಮೊದಲಿಗಿಂತ ಇನ್ನಷ್ಟು ಹೆಚ್ಚಾಗಿ ಅಜ್ಜನನ್ನು ಹಚ್ಕೊಳ್ತಾರೆ. ಅವತ್ತೊಂದು ದಿನ ಹೆಂಡತಿ ಮನೇಲಿ ಇರಲಿಲ್ಲ. ಒಂದು ಫೋನ್ ಬರುತ್ತೆ ಪುಟ್ಟಾಲಯ್ಯನಿಗೆ. ಮಗ ಫೋನ್ ಮಾಡಿ ಹೇಳ್ತಾನೆ, ಮುಂದಿನ ತಿಂಗಳು ಹೆಂಡತಿ ಮಕ್ಕಳ ಜೊತೆ ಊರಿಗೆ ಬರಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಪುಟ್ಟಾಲಯ್ಯ ಹ್ಞೂ ಹ್ಞೂ ಅಂತ ಏನೋ ಒಂದು ಆನ್ಸರನ್ನು ಮಾಡಿ ಫೋನು ಇಟ್ಬಿಡ್ತಾನೆ. ಈ ಕಾರಣದಿಂದ ಪುಟ್ಟಾಲಯ್ಯನಿಗೆ BP ಏರ್ಪೇರ್ ಆಗುತ್ತೆ. ಈ ಕಾರಣದಿಂದ ಅವನು ವಾಕಿಂಗೂ ಸಹ ಹೋಗೋದಕ್ಕೆ ಆಗೋದಿಲ್ಲ. ಹುಚ್ಚಿರಮ್ಮ ಇದನ್ನೆಲ್ಲ ನೋಡಿ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ BP ಬ್ಲಡ್ ಚೆಕಪ್ ಎಲ್ಲವನ್ನು ಮಾಡಿಸ್ಕೊಂಡು ಬರ್ತಾರೆ. ಅವತ್ತು ಸಾಯಂಕಾಲ ಏನಾದರೂ ಮಾಡಿ ಅಜ್ಜನನ್ನು ಮನೆಗೆ ಕರ್ಕೊಂಡು ಬರಬೇಕು ಅಂತ ಇವರಿಗೆ ತುಂಬ ಅನ್ನಿಸ್ತಾ ಇರುತ್ತೆ. ಪುಟ್ಟಾಲಯ್ಯ ಹೆಂಡತಿಯನ್ನು ಕೇಳ್ತಾರೆ, ಅಜ್ಜನನ್ನು ಮನೆಗೆ ಊಟಕ್ಕೆ ಕರೀಲ ಅಂತ ಕೇಳಿದಾಗ ಆಕೆನೂ ಅದಕ್ಕೆ ಒಪ್ಕೊಳ್ತಾಳೆ. ಹುಚ್ಚೇರಮ್ಮ ಅಜ್ಜನಿಗೆ ಇಷ್ಟವಾಗಬಹುದಾದಂಥ ಗಟ್ಟಿ ಅಕ್ಕಿಯ ಪಾಯಸವನ್ನು ಸಾರನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರೊಳಗೆ ಪುಟ್ಟಾಲಯ್ಯ ಅಜ್ಜನ ಮನೆ ಕಡೆಗೆ ಹೋಗ್ತಾರೆ. ಆದರೆ ಆ ದಿನ ಇವರಿಗೆ ಒಂದು ದೊಡ್ಡ ಆಘಾತ, ನೋವು ಕಾದಿರುತ್ತೆ. ಅಜ್ಜನ ಮನೆ ಮುಂದೆ ಮೌನ ಆವರಿಸಿರುತ್ತೆ. ಮನೆಯಲ್ಲಿ ಎಲ್ಲ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿರುತ್ತೆ. ಮನೆ ತುಂಬ ಪಕ್ಷಿಗಳು ವಾಸನೆ ತುಂಬಿರುತ್ತೆ. ದವಸ ಧಾನ್ಯ ಮನೆ ತುಂಬ ಚೆಲ್ಲಾಡಿರುತ್ತೆ. ಅಜ್ಜನ ಹೆಸರಿಟ್ಟು ಕೂಗ್ತಾನೆ, ಎಲ್ಲೂ ಸಹ ಉತ್ತರ ಬರೋದಿಲ್ಲ. ಪುಟ್ಟಾಲಯ್ಯನಿಗೆ ಭಯ ಆಗಿ ಮೈನ್ ಡೋರನ್ನು ಜೋರಾಗಿ ತಳ್ಳಿಬಿಟ್ಟು ಒಳಗಡೆ ಹೋಗ್ತಾನೆ. ಎಲ್ಲಿ ನೋಡಿದ್ರು ಕತ್ಲು ಆವರಿಸ್ಕೊಂಡಿರುತ್ತೆ. ಒಂದು ಕತ್ತಲೆಯಲ್ಲೇ ಸ್ವಿಚ್ಚನ್ನು ಹುಡುಕಿ ಲೈಟ್ ಆನ್ ಮಾಡ್ತಾನೆ. ಹತ್ತಿದ ಬೆಳಕಿನಲ್ಲಿ ನೋಡಿದ್ರೆ ಅಜ್ಜನ ಮಂಚ ಖಾಲಿಯಾಗಿರುತ್ತೆ. ಒದ್ದಿದ್ದ ರಗ್ಗು ಹಾಗೆ ಹರೆ ಬರೆ ಮಡಚಿದಂತೆ ಕಾಣಿಸುತ್ತೆ. ಅವತ್ತು ಕೊಡಿಸಿದಂಥ ಮಾತ್ರೆ ಕವರು ತಲೆದಿಂಬಿನಲ್ಲಿ ಹಾಗೇ ಇರುತ್ತೆ. ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆ ನೋವಿಗೆ ತಲೆ ಸುತ್ತಿ ಬಂದು ಕಣ್ತುಂಬ ನೀರು ತುಂಬಿಕೊಳ್ಳುತ್ತೆ. ಅಲ್ಲೇ ಇದ್ದಂಥ ಮಂಚದ ಮೇಲೆ ಮೆಲ್ಲಗೆ ಕೂತ್ಕೊಳ್ತಾನೆ. ಹಾಗೆ ಕುಸಿದವನ ಕಿವಿಯಲ್ಲಿ ಮುಗ್ದೋಗಿರುವ ಬದುಕಿನ ಕಥೆಯನ್ನು ಜಗ್ಗಾಡಬಾರದು ಅಂತ ಅಜ್ಜ ಹೇಳಿರುವಂಥ ಮಾತು ಅವನಿಗೆ ನೆನಪಾಗುತ್ತೆ. ಇದಿಷ್ಟು ಈ ಪಠ್ಯದ ಸಾರಾಂಶವಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.